ಇನ್ನು ಬಾಗಲಕೋಟೆಯಲ್ಲಿ ಉಪಚುನಾವಣಾ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವಿದ್ಯಾಗಿರಿಯಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ವೀರಣ್ಣ ಅವರಿಗೆ ಶಾಸಕರಾದ ಸುನಿಲ್ ಕುಮಾರ್, ಎಂಎಲ್ಸಿ ಸಿಟಿ ರವಿ ಸಾಥ್ ಕೊಟ್ಟರು. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ಗೆಲ್ಲೋ ವಿಶ್ವಾಸ ಇದೆ ಅಂತ ವೀರಣ್ಣ ಚರಂತಿಮಠ ಹೇಳ್ತಿದ್ದಾರೆ. ಸಿಟಿ ರವಿ ಅವರು ಬಂದಿದ್ದಾರೆ, ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಬಂದಿದ್ದಾರೆ, ರಾಜಶೇಖರ್ ಸಿಲ್ವಂತ್ ಅವರು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷರಾದ ಶಾಂತಗೌಡರು ಬಂದಿದ್ದಾರೆ, ಹಾಗೂ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ. ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಬೀಡು ಬಿಟ್ಟಿದೆ ಅಂತ ಹೇಳಿದ್ರೆ ಅವ್ರೇನು ಹೇಳ್ತಾ ಇದ್ದಾರೆ? ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಮತ್ತು ಅವರೆಲ್ಲ ನಾಯಕರು, ಮಾಜಿ ಸಿಎಂಗಳು ಎಲ್ಲರೂ ಬಂದು ಬೀಡು ಬಿಟ್ಟಿದ್ದಾರೆ, ಅವ್ರಿಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆಯಲ್ಲ ಅಂತಂದು ಪ್ರಶ್ನೆ ಮಾಡ್ತಾರೆ. ಯಾವಾಗ ಈ ಮುಖ್ಯಮಂತ್ರಿಗಳು ಒಂದು ವಾರ ಬಂದು ಇಲ್ಲಿ ಕ್ಯಾಂಪ್ ಹೊಡ್ಯಾಕೆ ಹತ್ತಿದ್ರು, ಅದಕ್ಕೆ ನಮ್ಮವ್ರು ಬಂದಾರೆ. ಇಲ್ಲಾಂದ್ರೆ ನಮ್ಮಷ್ಟಕ್ಕೆ ನಾವು ಚುನಾವಣೆ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳು ಒಂದು ವಾರ ಗಂಟಲೆ ಏನು ಬೀಡು ಬಿಟ್ರಲ್ಲ, ಅದಕ್ಕೆ ಇವರು ಎಲ್ಲರೂ ಬರಕತ್ತಾರ. ಇದರಲ್ಲಿ ತಪ್ಪೇನಿದೆ? ಅಂದ್ರೆ ಸಿಎಂ ಅವ್ರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಕಾಡ್ತಿರಬಹುದು, ನಮ್ಗೆ ಗೊತ್ತಿಲ್ಲ. ಸರಿ, ಇನ್ನೊಂದು ಯತ್ನಾಳ್ ಅವ್ರ ಪ್ರಚಾರ ಬಂದಿರೋ ವಿಚಾರಿಸ್ಕೊಂಡ್ಬಿಟ್ಟಂದೆ ಹುಚ್ಚಾಟಿತ ನಾಯಕರ ಕರ್ಕೊಂಡ್ಬಂದು ಪರಿಸ್ಥಿತಿ ಪ್ರಚಾರ ಮಾಡುವಂತ ಹೀನಾಯ ಸ್ಥಿತಿಗೆ ಬಿಜೆಪಿ ಬಂದಿದೆ ಅಂತ ಸಿಎಂ ಅವರು ಹೇಳ್ತಾರೆ. ನಾಯಕರಾದರೂ ಕೂಡ ಅವರು ನಮ್ಮ ಪಕ್ಷದ ನಾಯಕರೇ. ಅವರು ಮುಂಚೆ ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚೆ ಹೇಳಿದ್ದಾರೆ, ವೀರಣ್ಣ ಚರಂತಿಮಠರು ನಮ್ಮ ಆತ್ಮೀಯ ಸ್ನೇಹಿತರು, ನಾನು ಅವ್ರ ಪ್ರಚಾರಕ್ಕೆ ಹೋಗೇ ಹೋಗ್ತೀನಿ ಅಂತ ಹೇಳಿದ್ದಾರೆ.